ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ತೋಮಾಲೆ ಸೇವೆ, ಸ್ವರ್ಣ ಪುಷ್ಪಾರ್ಚನೆ ಹಾಗೂ ಏಕಾದಶ ಪ್ರಾಕಾರೋತ್ಸವ ನಂತರ 50 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ತಯಾರು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದದ ಜೊತೆಯಲ್ಲಿ ಪುಳಿಯೋಗರೆ ಪ್ರಸಾದವನ್ನು ನೀಡುತ್ತಾ ಇದ್ದೇವೆ. ಈಗಾಗಲೇ ಬೆಳಿಗ್ಗೆಯಿಂದ ಒಂದು 30ರಿಂದ 35 ಸಾವಿರ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನ ಪಡೆದು ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ, ಲಡ್ಡು ಪ್ರಸಾದವನ್ನು ತಿಂದು ಒಳ್ಳೆಯ ಸವಿಯಾದ ರುಚಿಯಾದ ಮಾತನ್ನು ಆಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲ ಭಕ್ತಾದಿಗಳಿಗೂ ಹೊಸ ವರ್ಷ ಶುಭಾಶಯ. ದೇವರು ಭಗವಂತ ಆಶೀರ್ವಾದ ಪೂರ್ವಕವಾಗಿ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಇದು 94ನೇ ಇಸ್ವಿಯಲ್ಲಿ ನಮ್ಮ ದಿವಂಗತ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳ ಸಂಕಲ್ಪದಿಂದ 1000ದಿಂದ ಪ್ರಾರಂಭವಾದ 94 ಇಸ್ವಿಯಲ್ಲಿ ವರ್ಷ ಭಕ್ತಾದಿಗಳ ಬೇಡಿಕೆ ಜಾಸ್ತಿಯಾಗಿ 1000ದಿಂದ 2000, 5000, 50,000, ಲಕ್ಷ, 2 ಲಕ್ಷ ತನಕ ಆಗಿ ಇವತ್ತು ಭಕ್ತಾದಿಗಳಿಗೆ ತಿರುಪತಿ ಮಾದರಿಯ ಲಡ್ಡು ಪ್ರಸಾದ ಮೈಸೂರು ಯೋಗ ಸ್ವಾಮಿ ದೇವಸ್ಥಾನ ದೊರಕಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ರೂವಾರಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹೃದಯ, ಅವರ ಸಂಕಲ್ಪ, ಅವರ ಕುಟುಂಬದ ಸಂಕಲ್ಪ ಇವತ್ತಿಗೂ ನಡೀತಾ ಇದೆ. ಆದ್ದರಿಂದ ಈ ಮಾಧ್ಯಮದ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಭಕ್ತಾದಿಗಳು ಹೊಸ ವರ್ಷದಂದು ದೇವಸ್ಥಾನಕ್ಕೆ ಆಗಮಿಸಿ ಲಡ್ಡು ಪ್ರಸಾದವನ್ನು ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯ ಅಮೃತ ಪಡೆದು ಎಲ್ಲರೂ ಹರ್ಷವನ್ನುಂಟು ಮಾಡಲಿ, ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಆ ಭಗವಂತ ನೀಡಲಿ. ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ.